ಕನ್ನಡ ಚಿತ್ರರಂಗದ ಜನಪ್ರಿಯ ನಟ ಮತ್ತು ಕೋಟ್ಯಂತರ ಅಭಿಮಾನಿಗಳ ಆರಾಧ್ಯ ದೈವ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬವನ್ನ ಮಾರ್ಚ್ 17ರಂದು ಅವರ ಅಭಿಮಾನಿಗಳು ಆಚರಿಸಿದ್ರು. ಈ ಹಿನ್ನೆಲೆಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮೆಂಟರ್ ಮತ್ತು ಭಾರತ ತಂಡದ ಮಾಜಿ ವಿಕೆಟ್ ಕೀಪರ್ ದಿನೇಶ್ ಕಾರ್ತಿಕ್ ಪುನೀತ್ ರಾಜ್ಕುಮಾರ್ ಅವರನ್ನ ಬಹುವಾಗಿ ಹೊಗಳಿದ್ದಾರೆ. Spending so much time in writing, I have realized there's one name, this city, Puneet Rajkumar. ಪುನೀತ್ ರಾಜ್ಕುಮಾರ್ ಅವರ ಪರಂಪರೆ ಜೀವಂತವಾಗಿದೆ ಮತ್ತು ಅವರ ಉಪಸ್ಥಿತಿ ಎಲ್ಲೆಡೆ ಕಾಣ್ತಾ ಇದೆ ಅಂತ ಅವರು ಹೇಳಿದ್ದಾರೆ. ತಮ್ಮ ಅಧಿಕೃತ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ಮಾತನಾಡಿದ ದಿನೇಶ್ ಕಾರ್ತಿಕ್, ನಾನು ಚೆನ್ನೈನಿಂದ ಬಂದಿದ್ದೀನಿ. ನಾನು ಸಿನಿಮಾ ಪ್ರಿಯ. ಸಿಪಿ ಪರ ಆಡುವಾಗ ಬೆಂಗಳೂರಿನಲ್ಲಿ ಸಮಯ ಕೇಳಿದ್ದೇನೆ. ಈ ಅವಧಿಯಲ್ಲಿ ಕನ್ನಡಿಗರು ಇಷ್ಟಪಡುವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಗೊತ್ತಾಯಿತು ಅಂತ ಹೇಳಿದ್ದಾರೆ. ಪುನೀತ್ ಅವರ ಪೋಸ್ಟ್ಗಳು, ಅವರ ಹೆಸರಿನ ರಸ್ತೆಗಳು ಮತ್ತು ಅಂಗಡಿಗಳಿಗೆ ಅವರ ಹೆಸರನ್ನ ಇಡಲಾಗಿದೆ. ಇದನ್ನ ನೋಡಿದ್ರೆ ಪುನೀತ್ ರಾಜ್ಕುಮಾರ್ ಅವರ ಪರಂಪರೆ ನಗರದ ಮೂಲೆ ಮೂಲೆಗಳಲ್ಲಿ ಇನ್ನೂ ಜೀವಂತವಾಗಿದೆ. ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ಆ ದಂತಕಥೆಗೆ ದೊಡ್ಡ ಸಲಾಂ ಹೇಳಲು ಬಯಸ್ತೀನಿ ಅಂತ ಕಾರ್ತಿಕ್ ಹೇಳಿದ್ದಾರೆ. ಅವರ ಪ್ರೇರಣೆ ಮತ್ತು ಸ್ಫೂರ್ತಿ ಮುಂದುವರಿತಾ ಇದೆ. ಅವರ ಮ್ಯಾಜಿಕ್ ಅನ್ನ ಪರದೆಯ ಮೇಲೆ ಅನುಭವಿಸುವ ಸಮಯ ಬಂದಿದೆ. ವಿಶೇಷವಾಗಿ ಅವರ ಸಿನಿಮಾವನ್ನ ಎಲ್ಲರೂ ವೀಕ್ಷಿಸ್ತಾ ಇದ್ದಾರೆ. ನಾನು ಅವರ ಯಾವ ಸಿನಿಮಾದಿಂದ ಪ್ರಾರಂಭಿಸಲಿ ಅಂತ ನೀವು ಸಲಹೆ ನೀಡಿ. You guys actually guide me and tell me in the comments below what's the movie I should start with. ಕೆಳಗಿನ ಕಾಮೆಂಟ್ಗಳಲ್ಲಿ ತಿಳಿಸಿ ಅಂತ ದಿನೇಶ್ ಕಾರ್ತಿಕ್ ಭಾವುಕರಾಗಿ ನುಡಿದ್ರು. ದಿನೇಶ್ ಕಾರ್ತಿಕ್ ಅವರಿಗೆ ಅಭಿಮಾನಿಗಳ ಮೆಚ್ಚುಗೆ. ಪುನೀತ್ ರಾಜ್ಕುಮಾರ್ ಅವರನ್ನ ವಿಶೇಷ ಪದಗಳಿಂದ ಹೊಗಳಿದ ಆರ್ಸಿಬಿ ಬ್ಯಾಟಿಂಗ್ ಕೋಚ್ ದಿನೇಶ್ ಕಾರ್ತಿಕ್ ಅವರನ್ನ ಅಭಿಮಾನಿಗಳು ಶ್ಲಾಘಿಸಿದ್ದಾರೆ. ನಿಮ್ಮ ಮೇಲಿನ ಗೌರವ ಹೆಚ್ಚಾಯಿತು ಅಂತ ಬರೆದಿದ್ದಾರೆ. ಮತ್ತೊಬ್ಬ ಅಭಿಮಾನಿ ರಾಕಿ, ಮಿಲನ, ಅರಸು, ಅಪ್ಪು, ಅಭಿ, ಬಿಂದಾಸ್, ರಾಜ್ ಸಿನಿಮಾಗಳನ್ನ ವೀಕ್ಷಿಸಿ ಅಂತ ಸಲಹೆ ನೀಡಿದ್ದಾರೆ. 2025ರ IPL ಟೂರ್ನಿಗೆ ದಿನಗಣನೆ. ಬಹುನಿರೀಕ್ಷಿತ 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಆರಂಭಕ್ಕೆ ಕೆಲವೇ ದಿನಗಳು ಬಾಕಿ ಇವೆ. ಮಾರ್ಚ್ 22ರಂದು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ.